ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇದು ಬಂದು ಇವತ್ತಿನ ನನ್ನ ವ್ಲಾಗ್ನ ಇವತ್ತು ಹಾಕ್ತಾ ಇರೋದು ಏನು ಸ್ಪೆಷಲ್ಲು ಅಂತ ಅಂದರೆ, ನನ್ನ ಮಗನಿಗೆ ಇವತ್ತು ಮುಡಿ ಕೊಡ್ತಾ ಇದ್ದೀವಿ. ಅಂದರೆ ಇವತ್ತು ಸಂಡೇ. ನಾವು ಪುರೋಹಿತರ ಹತ್ರ ಕೇಳಿ ಅವನ ಜಾತಕದ ಪ್ರಕಾರ, ಅವನು ಹುಟ್ಟಿದ್ದ ಡೇಟ್ ಪ್ರಕಾರ ಇವತ್ತು ಮಾಡ್ಬೋದು ಅಂತ ಕೇಳಿ ಅವರು ಓಕೆ ಇವತ್ತು ಮಾಡ್ಬೋದು ಅಂತ ಹೇಳಿದ ಮೇಲೇ ಇವತ್ತು ನಾವು ಅವನಿಗೆ ಮುಡಿ ಕೊಡೋಕ್ಕೆ ಮನೆ ಹತ್ರನೇ ಇರೋ ಹತ್ರ ಅಂದರೆ ಒಂದು 10-15 ಮಿನಿಟ್ಸ್ ದೂರ ಅಷ್ಟೇ, ಒಂದು 10 ಮಿನಿಟ್ಸ್ ದೂರ ಇರೋ ಇಲ್ಲಿ ಚಡೆಮುನೇಶ್ವರನ ದೇವಸ್ಥಾನಕ್ಕೆ ಬಂದು ನಾವು ಅವನಿಗೆ ಮುಡಿ ಕೊಡೋ ಶಾಸ್ತ್ರನ ಇವತ್ತು ಮುಗಿಸಿದ್ದೀವಿ. ಅದೇ ಕಂಟೆಂಟಲ್ಲಿ ಈ ವಿಡಿಯೋ ಇವತ್ತು. ದೇವಸ್ಥಾನ ಅಂತೂ ಸೂಪರ್ ಆಗಿತ್ತು. ಅದೇನೋ ಅವನಿಗೆ ಫಸ್ಟ್ ಮುಡಿ ಕೊಡ್ತಾ ಇರೋದಲ್ವಾ, ಅವನಿಗೆ 11 ತಿಂಗಳು ಇವಾಗ ಫಸ್ಟ್ ಮುಡಿ ಕೊಡ್ತಾ ಇರೋದು. ಸೊ ಆ ಫಸ್ಟ್ ಮುಡಿನೇನೋ ಜಡೆಮುನೀಶ್ವರನಿಗೆ ಕೊಡಬೇಕಂತೆ. ಸೊ ದ್ಯಾಟ್ ನಾವು ಜಡೆಮುನೀಶ್ವರ ಟೆಂಪಲ್ಗೆ ಬಂದಿದ್ದು. ಒಂದು 2-3 ಟೆಂಪಲ್ನ ನೋಡಿದ್ವಿ, ನಾವು ದೇವಸ್ಥಾನನ ನೋಡಿದ್ವಿ ಮುನೀಶ್ವರ ಸ್ವಾಮಿದು. ಬಟ್ ಅದು ಯಾವುದೋ ಅಷ್ಟೊಂದು ಏನು ಸೆಟ್ ಆಗಲಿಲ್ಲ, ಚಿಕ್ಕದಾಗಿ ಇತ್ತು. ಮತ್ತು ಇದು ಸ್ವಲ್ಪ ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು ಬಂದ್ವಿ. ಕಾರ್ ಪಾರ್ಕಿಂಗ್ ಕೂಡ ಇತ್ತು ಒಳಗಡೆ. ಸೊ ನಾವು ಅದಕ್ಕೆ ಇಲ್ಲಿ ನನಗೆ ರಘುಗೆ ಇಬ್ಬರಿಗೂ ಇಷ್ಟ ಆಯಿತು, ಬಂದ್ವಿ. ಒಂದು 5 ಡೇಸ್ ಮೊದಲು ನಾನು ಬಂದು ಇಲ್ಲಿ ಎಲ್ಲ ಕೇಳಿಕೊಂಡು ನಂಬರೆಲ್ಲ ಇಸ್ಕೊಂಡು ಹೋಗಿದ್ದೆ. ರಘು ಆಫೀಸ್ಗೆ ಹೋಗ್ತಾರಲ್ವ, ಪಾಪ ಬ್ಯುಸಿ ಇರ್ತಾರೆ, ಅವ್ರ ಹತ್ರ ಆಗೋಲ್ಲ. ಅದಕ್ಕೆ ಸ್ಯಾಟರ್ಡೆ ಸಂಡೇ ಮಾತ್ರ ಆಗೋದು. ಸೊ ನಾನು ಹೋಗಿ ನಂಬರ್ ಇಸ್ಕೊಂಡೆಲ್ಲ ಕೇಳಿಕೊಂಡು ಬಂದಾದಮೇಲೆ ಅವ್ರ ಹತ್ರ ಮಾತಾಡಾದಮೇಲೆ ಈ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ಒಳಗಡೆನೂ ನೋಡಿ, ಮರ ಎಷ್ಟು ಚೆನ್ನಾಗಿ ಮರನ ಒಳಗಡೆ ಇಟ್ಬಿಟ್ಟು ಅವರು ಬಿಲ್ಡಿಂಗ್ನ ಕಟ್ಟಿದ್ದಾರೆ ನೋಡಿ. ಇಲ್ಲಿ ಫಸ್ಟು ಅಲ್ಲಿ ಪುರೋಹಿತರು ಪೂಜೆ ಮಾಡಿಕೊಟ್ಟು ಅವನಿಗೆ ಏನು ತೀರ್ಥ ಎಲ್ಲ ಕೊಟ್ಟು ಇಲ್ಲಿ ಮುಡಿ ಕೊಟ್ಟು ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದು ಕಳಿಸಿದ್ರು. ಇಲ್ಲಿ ನೋಡಿ ಎಷ್ಟು ಸೈಲೆಂಟಾಗಿದ್ದ ಅವನು ಅಂತ ಅಂದರೆ, ನನ್ನ ಮಗ ನಿಜ ತುಂಬ ಒಳ್ಳೆ ಮಗ ರೀ ನಂದು. ಪಾಪ ಎಷ್ಟು ಅಳ್ತಾರೆ ಮಕ್ಕಳು, ಬಟ್ ಅವ್ರು ತೆಗಿಯೋಕ್ಕೂ ಕೊಡಲ್ಲ. ಅವರು ಅಂದರು, ಕೂದಲು ತೆಗಿಯೋರು ಅಂದರು, ಟ್ರಿಮ್ಮರಲ್ಲಿ ಮಾಡಲೋ ಬ್ಲೇಡಲ್ಲಿ ಮಾಡಲೋ ಅಂತ ಅಂದರು. ನಾವು ಅವ್ನು ಜಾಸ್ತಿ ಅಳ್ತಾನೇನೋ ಹಠ ಮಾಡ್ತಾನೇನೋ ಅಂತ ಅಂದ್ಬಿಟ್ಟು ರಘು ಏನಂದರು, ಓಕೆ ಟ್ರಿಮ್ಮರಲ್ಲೇ ಮಾಡಿ ಅಂತ ಅಂದರು. ಸೊ ನಾವು ಟ್ರಿಮ್ಮರಲ್ಲಿ ಮಾಡಿಸಿದ್ವಿ. ಅವನ ಹಿಂದ್ಗಡೆ ಎಲ್ಲ ಕೂದಲು ತೆಗುವಾಗ ತುಂಬಾ ಸೈಲೆಂಟಾಗಿದ್ದ ಪಾಪ. ಅವರು ಅಷ್ಟೇ, ಕೂದಲು ತೆಗಿಯೋರು ಅಷ್ಟೇ, ತುಂಬಾ ಪಾಪ ತಾಳ್ಮೆಯಿಂದ ತಕ್ಕೊಟ್ರು ನೀಟಾಗಿ. ಇವರಿಗೆ ದಕ್ಷಿಣೆ ಹಾಗೂ ಅದೇನೋ ಕೊಡ್ತಾರಂತಲ್ಲ, ತರಕಾರಿ, ಬೆಲ್ಲ, ಅಕ್ಕಿ ಅದೆಲ್ಲನೂ ಕೊಟ್ವಿ. ಅವನು ಫಸ್ಟು ಸೈಲೆಂಟಾಗಿದ್ದ. ನಾನು ಇಲ್ಲಿ ಲಾಲಿ ಐಸ್ ತೊಗೊಬಂದಿದ್ದೆ. ಅವನಿಗೆ ಲಾಲಿ ಐಸು, ಆಮೇಲೆ ಐಸ್ ಕ್ರೀಮು, ಐಸ್ ನೀರು ಎಲ್ಲ ಕೊಟ್ಬಿಟ್ರೆ ಅವ್ನು ಖುಷಿಲಿ ಕೈಲಿ ಇಟ್ಕೊಂಡಿರ್ತಾನೆ. ಅದು ಕುಡಿಯೋಕ್ಕೆ ತಿನ್ನೋಕ್ಕೆ ಎಲ್ಲ ಕೊಡೋಲ್ಲ, ಐಸ್ ಅಷ್ಟೇ ನಾವು ತಿನ್ನೋಕ್ಕೆ ಕೊಡೋದು. ಬಟ್ ನಂಗೆ ಗೊತ್ತಿತ್ತು ಈ ಥರ ಅವನೇನಾದರೂ ಹತ್ತು ಬಿಟ್ಟರೆ ಲಾಲಿ ಐಸ್ ಕೊಡೋಣ ಅಂತ. ಫಸ್ಟು ಸುಮ್ಮನೆ ಇದ್ದ, ಆಮೇಲೆ ಮುಂದ್ಗಡೆ ಕೂದಲು ತೆಗಿವಾಗ ಅವನಿಗೆ ಭಯ ಆಯಿತು ಅನಿಸುತ್ತೆ, ಆ ಟ್ರಿಮ್ಮರ್ದು ಭಯ ಸೌಂಡಿಗೆ. ಆಮೇಲೆ ಮೈಮೇಲೆ ಮುನೇಶ್ವರನೇ ಬಂದಂಗೆ ಆಡ್ಬಿಟ್ಟ. 1 ನಿಮಿಷ ಅಷ್ಟೇ, ಲಾಸ್ಟ್ 1 ನಿಮಿಷ ಹತ್ಬಿಟ್ಟ. ಬಟ್ ಅದು ನಮಗೆ ಜಾಸ್ತಿನೇ ಹತ್ತಂಗೆ ಅನ್ನಿಸ್ತು. ಅವನು ನಾವು ಅಳಿಸಲ್ಲ ಅಲ್ವಾ, ಅದಕ್ಕೆ ಪಾಪ. ಆಮೇಲೆ ಸುಮ್ಮನಾಗ್ಬಿಟ್ಟ. ಅವರು ಇದು ಮುಡಿ ತೆಗ್ದಾದ್ಮೇಲೆ ಅವರೇನಂದರು, ಸ್ನಾನ ಮಾಡಿಸ್ಕೊಬರ್ಬೇಕು ಅಂತ ಅಂದರು. ನಮಗೆ ಗೊತ್ತಿತ್ತು ಮೊದಲೇ ಸ್ನಾನ ಮಾಡಿಸ್ಕೊಂಬರ್ಬೇಕು ಅಂತ. ಯಾಕಂದರೆ ನಾನು ಮೊದಲೇ ಯೂಟ್ಯೂಬೆಲ್ಲ ನೋಡಿ ಏನೇನು ತೊಗೊಂಡೋಗ್ಬೇಕು, ಏನು ಬೇಕಾಗತ್ತೆ, ಅಲ್ಲಿ ಏನೇನು ಶಾಸ್ತ್ರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಯೂಟ್ಯೂಬೆಲ್ಲ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹಂಗೆ ಅವರೇ ಒಂದು ಬಕೆಟ್ ಬಿಸಿನೀರಲ್ಲಿ ಕೊಟ್ಟರು. ಆ ಬಿಸಿನೀರಲ್ಲಿ ಸ್ನಾನ ಮಾಡಿಸಿದೆ. ಸ್ನಾನ ಮಾಡಿಸ್ಕೊಂಡು ಬಂದು ಒರೆಸ್ಬಿಟ್ಟು ಬಟ್ಟೆನೂ ಕೂಡ ಚೇಂಜ್ ಮಾಡಿದೆ. ಆಮೇಲೆ ಇಲ್ಲಿ ಮತ್ತೆ ತಿರ್ಗಾ ದೇವಸ್ಥಾನದೊಳಗಡೆ ಹೋದೆ. ಪುರೋಹಿತರಿಗೆ ಇಲ್ಲಿ ದಕ್ಷಿಣೆ ಕೊಟ್ವಿ. ದಕ್ಷಿಣೆ ಕೊಟ್ಟ ಮೇಲೆ ಇಲ್ಲಿ ಅವರು ಮತ್ತು ದೇವ್ರದ್ದು ಗರ್ಭಗುಡಿ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ದೇವ್ರದ್ದು ಆಶೀರ್ವಾದ ಕೊಟ್ಬಿಟ್ಟು ಹಾಗೆ ಕೊಟ್ಟರು ಮಗುನ. ಇಲ್ಲಿ ಒಂದು ಕೋಳಿ ಬಲಿ ಕೊಡಬೇಕು ಅಂತ ಮೊದಲೇ ಹೇಳಿದರು. ಸೊ ನಾವು ತೊಗೊಬಂದಿದ್ವಿ. 2 ದಿವಸ ಮೊದಲೇ ತಂದು ಮನೇಲಿ ಇಟ್ಕೊಂಡಿದ್ವಿ. ಮನೇಲಿ ಇಟ್ಟು ಅದಕ್ಕೆ ಅಕ್ಕಿ ಎಲ್ಲ ಹಾಕ್ತಾಯಿದ್ವಿ, ಊಟ ಹಾಕ್ತಾಯಿದ್ವಿ. 1-2 ದಿವಸ ಅದು ನಮ್ಮ ಮನೆಯದ್ದು ತಿನ್ನಬೇಕು ಅಂತ ಅಂದ್ಬಿಟ್ಟು. ಸೊ ಅದನ್ನು ತಿನ್ನಿಸಿ 2 ದಿವಸ ಇಟ್ಕೊಂಡು ಆಮೇಲೆ ಆ ಹುಂಜನ ತೊಗೊಂಡು ಬಂದ್ವಿ. ಹಾಗೆ ಇಲ್ಲಿ ಒಂದು ಚಿಕ್ಕದು ಮುನೇಶ್ವರನ ಕುಳಿಸಿದ್ದಾರೆ.
ಪುರೋಹಿತರು ಪೂಜೆ ಮಾಡಿದ್ರಲ್ಲ ಅದ್ರ ಪಕ್ಕದಲ್ಲೇ ಒಂದು ಚಿಕ್ಕದಾಗಿದೆ. ಇಲ್ಲಿ ನಾವು ಹೂಕಡ್ಡಿ ಎಲ್ಲ ಹಾಕಿ ಪೂಜೆ ಮಾಡಿ ಕಾಯಿನ ಒಡೆದು ತೆಂಗಿನಕಾಯಿನ ಒಡೆದು ಪೂಜೆ ಮಾಡಿ ಏನಾದರೂ ಪ್ರಸಾದ ತಂದಿದ್ದರೆ ಆ ಪ್ರಸಾದನ ಇಟ್ಟು ಪೂಜೆ ಮಾಡಿ ನಾವು ಆರತಿ ಎಲ್ಲ ಮಾಡ್ಕೋಬೋದು. ಇಲ್ಲಿ ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದ, ಪಾಪ ಹತ್ತು ಮಲ್ಕೊಂಡಿದ್ದಾನಲ್ಲ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಬೇಗನೂ ಎದ್ದಿದ್ದ ಅಂತ ಅಂದ್ಬಿಟ್ಟು ಅವ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ನಾನೊಬ್ಬಳೇ ಪೂಜೆ ಮಾಡಿಕೊಂಡೆ. ರಘು ಅವನನ್ನು ಎತ್ಕೊಂಡಿದ್ರು. ಸೊ ನಾನೊಬ್ಬಳೇ ಪೂಜೆ ಮಾಡಿದೆ. ಇದೆಲ್ಲ ಹೊಸ್ದು ನಮಗೆ ಆಯಿತಾ. ನನ್ನ ಮಗಳ ಟೈಮಲ್ಲಿ ಆ್ಯಕ್ಚುಲಿ ನನಗೆ ಹೊಸ್ದು ಇದೆಲ್ಲ. ನನ್ನ ಮಗಳ ಟೈಮಲ್ಲಿ ನಾನು ಧರ್ಮಸ್ಥಳ ಹೋಗ್ಬಿಟ್ಟಿದ್ದೆ. ಈ ಥರ ಎಲ್ಲ ಶಾಸ್ತ್ರಗಳು ನಮ್ಮ ಕಡೆ ಇಲ್ಲ. ಬಟ್ ಇಲ್ಲಿ ತುಂಬಾ ಶಾಸ್ತ್ರ ಜಾಸ್ತಿ ಅಲ್ವಾ, ಒಂದು ಯಾವುದು ಮಿಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಮಾಡಿದ್ವಿ. ಆಮೇಲೆ ನಿಜ ಹೇಳ್ಬೇಕಂತಂದರೆ ಎಲ್ಲದು ತುಂಬಾ ಚೆನ್ನಾಗಾಗಿದೆ. ನಾವು ಮಾಡಿಕೊಂಡ್ರು ಬಟ್ ಶಾಸ್ತ್ರ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿದೆ. ಇದು ನನ್ನ ಸೀಮಂತ ಕೂಡ ಅಷ್ಟೇ, ನನ್ನ ಸೀಮಂತ ಅಷ್ಟೇ ಚೆನ್ನಾಗಾಗಿತ್ತು. ಆಮೇಲೆ ಅದು ಪಾಪುದು ತೊಟ್ಲಿಗೆ ಹಾಕ್ತಾರಲ್ಲ ಪುಣ್ಯವರ್ತನ ಅಂತ ಮಾಡ್ತಾರಲ್ಲ, ಅದು ಕೂಡ ಅಷ್ಟೇ ಚೆನ್ನಾಗಾಗಿತ್ತು. ಆಮೇಲೆ ಇದು ನಾಮಕರಣನೂ ಕೂಡ ಅಷ್ಟೇ ಚೆನ್ನಾಗಾಯಿತು. ಇದು ಮುಡಿ ಕೊಡೋ ಶಾಸ್ತ್ರನೂ ಕೂಡ ಅಷ್ಟೇ ಶಾಸ್ತ್ರಬದ್ಧವಾಗಿ ಸೂಪರಾಗಿ ಆಯಿತು. ಮನ್ಸಿಗೆ ತುಂಬಾ ಸಮಾಧಾನ ಆಯಿತು. ಇವನಿಗೆ ಮುಡಿ ಕೊಟ್ಟಿರೋದು ಇವನಿಗೆ ಇದಾಯಿತೋ ಇಲ್ವೋ, ಹಗುರ ಆಯಿತೋ ಇಲ್ವೋ, ಬಟ್ ನನಗಂತೂ ಒಂದು ಭಾರ ತಲೆ ಮೇಲಿಂದ ಇಳ್ದ ಹಾಗೆ ಆಯಿತು. ಅವ್ನು ತುಂಬ ಟೈಮಿಂದ ಅಂದ್ಕೊಂಡಿದ್ವಿ ಜಡೆ ಕೊಡಬೇಕು ಮುಡಿ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ದ್ಯಾಟ್ ಇವಾಗ ಆಯಿತು. ಸೊ ಅದೇ ಖುಷಿಗೆ ಮನೆಗೆ ಬಂದು ಪಾಯಸ ಮಾಡಿದೆ. ನಾನು ಪಾಯಸ ಮಾಡಿಕೊಂಡು ಫಸ್ಟ್ ಇವತ್ತು ನಾನ್ ವೆಜ್ ತಿನ್ನಿಸ್ಬೇಕಲ್ಲ ಮಗನಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಫಿಶ್ ಫ್ರೈ ಕೂಡ ಮಾಡಿಕೊಂಡೆ. ಅಂಜಲ್ ತಂದಿದ್ದೆ, ಅಂಜಲ್ ಫ್ರೈ ಮಾಡಿಕೊಂಡು ಆಮೇಲೆ ಅದೇ ರಘು ಕೋಳಿನ ಕಟ್ ಮಾಡಿಸ್ಕೊಂಡು ಬಂದಿದ್ದರು, ಆ ಹುಂಜನೂ ಕೂಡ ಸಾಂಬಾರು ಮಾಡಾಕ್ಬಿಟ್ಟೆ. ಅವ್ನು ತಿನ್ನಬೇಕು, ಅವನಿಗೆ ತಿನ್ನಿಸ್ಬೇಕು ಅಂತ ಅಂದ್ಬಿಟ್ಟು ಸಾಂಬಾರು ಮಾಡಿದೆ. ಜೊತೆಗೆ ಇಲ್ಲೊಂದು ಸ್ವಲ್ಪ ಖೀರು ಕೂಡ ಮಾಡ್ಕೊಂಡಿದ್ದೆ, ಶೇವಿಗೆದು ಖೀರು ಮಾಡಿದ್ದೆ. ಹಾಗೆ ಅವನಿಗೆ ಮುದ್ದೆನೂ ತಿನ್ನಿಸ್ಬೇಕು ಅಂತ ಅಂದ್ಬಿಟ್ಟು ರಘು ಅಂಗಡಿಯಿಂದ 2 ಮುದ್ದೆ ತೊಗೊಂಬಂದಿದ್ರು. ಆ್ಯಕ್ಚುಲಿ ನಂಗೆ ಮುದ್ದೆ ಮಾಡೋಕ್ಕೆ ಬರೋಲ್ಲ, ಬಟ್ ನಾನು ಯೂಟ್ಯೂಬ್ ನೋಡ್ಕೊಂಡು ಆರಾಮಾಗಿ ಮಾಡ್ಬೋದು, ಅದೇನು ಕಷ್ಟ ಅಲ್ಲ ನನಗೆ. ಬಟ್ ತುಂಬಾ ಗಡಿಬಿಡಿ ಆಗಿಬಿಡ್ತು. ನಾವು ಹೋಗಿರೋದು 9 ಗಂಟೆಗೆ, ಬಂದಿದ್ದು 11:15. ಬಂದೂ ಇವೆಲ್ಲ ಮಾಡಿದ್ದು ಗ್ರೇಟ್ ನಾನು ಅಲ್ವಾ. ಓಕೆ, ಇಲ್ಲಿ 2 ಅಂಜಲ್ ಫಿಶ್ ಫ್ರೈ ಸ್ವಲ್ಪ ಮಾಡಿದೆ ನಾನು, ಲೇಟ್ ಆಗುತ್ತೆ ಅಂತ. ಇಲ್ಲಿ 2 ನಂಗೆ ಕೂಡ ಫ್ರೈ ಮಾಡಿಕೊಂಡೆ, ನಂಗೆ ಬೇರೆ ಅಂಜಲ್ ಬೇರೆ. ಆಮೇಲೆ ಪ್ರಾನ್ಸ್ ಕೂಡ ಫ್ರೈ ಮಾಡ್ಕೊಂಡಿದ್ದೆ. ಸೊ ನನ್ನ ಮಗನಿಗೆ ಒಂದು ನೆನಪಾಗಿರಲಿ ಅಂತ ಅಂದ್ಬಿಟ್ಟು ಬಾಳೆ ಎಲೆ